हुबळी येथील अंजली अंबेगर हत्याकांडातील आरोपींना फाशीची शिक्षा व्हावी या मागणीसाठी बेळगाव जिल्हा कोळी समाजाच्या वतीने शुक्रवारी चन्नम्मा सर्कल येथे निदर्शने देण्यात आली। अंजलीच्या मारेकऱ्याने तिला जीवे मारण्याची धमकी दिली होती। पोलिसांकडे तोंडी तक्रार करूनही निष्काळजीपणामुळे अंजलीचा खून झाला। नेहा हिरेमठच्या हत्येवेळी पोलिसांनी कडक कारवाई केली असती तर अशा घटना पुन्हा घडल्या नसत्या असा आरोप त्यांच्याकडून व्यक्त होत आहे। या दरम्यान राज्यसभा सदस्य साबना तळवार यांनी नेतृत्व केले। ನಗರದಲ್ಲಿ ಬೆಳಗಾವಿ ಜಿಲ್ಲೆಯ ಕೋಲಿ ಬೆಸ್ತ ಸಮುದಾಯದಿಂದ ಹುಬ್ಬಳ್ಳಿಯಲ್ಲಿ ನಡೆದಂತ ಅಂಜಲಿ ಅಂಬಿಗರ್ ಅಂತಕ್ಕಂಥ ವಿದ್ಯಾರ್ಥಿನಿಯ ಕಗ್ಗೊಲೆಯ ಕುರಿತು ಹೋರಾಟ ಮಾಡ್ತಾ ಇದ್ದೇವೆ। ಇಡೀ ಜಿಲ್ಲೆಯ ಸಮುದಾಯದ ಬಾಂಧವರು ಮತ್ತು ಸಮಾಜಕ್ಕೆ ಬೆಂಬಲ ಸೂಚಿಸತಕ್ಕಂಥ ಬೆಳಗಾವಿ ಜಿಲ್ಲೆಯ ಪ್ರಬುದ್ಧ ನಾಗರಿಕರೆಲ್ಲರೂ ಇವತ್ತು ಭಾಗವಹಿಸಿದ್ದಾರೆ। ಹುಬ್ಬಳ್ಳಿಯಲ್ಲಿ ಇದು ಎರಡನೇ ಘಟನೆ। ನಿರಂತರವಾಗಿ ವಿದ್ಯಾರ್ಥಿನಿಯರು ಯುವತಿಯರ ಮೇಲೆ ಕಗ್ಗೊಲೆಗಳು ಆಗ್ತಾ ಇದ್ದಾವೆ, ಹಗಲು ಬಂದೇ ಕಗ್ಗೊಲೆ ಮಾಡ್ತಾ ಇದ್ದಾರೆ। ಅದು ಅಂಜಲಿ ಅಂಬಿಗರ್ ಅಂತಕ್ಕಂಥ ವಿದ್ಯಾರ್ಥಿನಿಯು ಬಡ ವಿದ್ಯಾರ್ಥಿನಿಯು, ಅವಳು ಕಾಲೇಜಿಗೆ ಹೋಗಿ ಮನೆಯನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿನಿ। ಯಾವುದೋ ಒಂದು ಕಾರಣಕ್ಕಾಗಿ ಮನಸ್ಸಿನಲ್ಲಿಟ್ಟು ಒಬ್ಬ ದುಷ್ಟ ಮನೆಗೆ ಬಂದು ಕಗ್ಗೊಲೆ ಮಾಡ್ತಾನೆ, ಚಾಕು ಇರಿದು ಕೊಲೆ ಮಾಡ್ತಾನೆ। ಇದು ಯಾವ ರೀತಿಯಾಗಿರ್ತಕ್ಕಂಥ ಕೃತ್ಯ। माजी उपमहापौर मधुश्री पुजारी यांनी या संदर्भात म्हणाले, हुबळीतील ही घटना दुसरी आहे। नेहाच्या हत्येनंतर राज्यातील कायदेशीर व्यवस्था ढासळली आहे। अंजली अंबिगरच्या हत्येचा आम्ही निषेध करत आजही नेहाच्या हत्येचा विसर पडलेला नाही। राज्यात महिलांना संरक्षण नाही, शासनाने याकडे तातडीने लक्ष द्यावे अशी मागणी त्यांच्याकडून करण्यात आली। अंजली अंबिगेर ಅವಳ ಹತ್ಯೆ ಪ್ರಕರಣ ನಾವು ಇವತ್ತು ಡಿಸಿ ಅವರಿಗೆ ಮನವಿ ಕೊಡಕ್ಕೆ ಹೋಗ್ತಾ ಇದ್ದೀವಿ। ಇವತ್ತು ಅವಳು ನಮ್ಮ ಸಮಾಜದ ಕೋಳಿ ಬೆಸ್ತ ಸಮಾಜದವಳು। ಹೀಗಾಗಿ ಇನ್ನೂ ಒಂದು ತಿಂಗಳು ಆಗಿಲ್ಲ ನೇಹಾ ಅವಳ ಹತ್ಯೆ ಆಗಿ, ಅದಕ್ಕೆ ಈಗ ಮತ್ತು ಹಿಂಗೆ ಆಗ್ತಾ ಇದೆ। ಸೊ ಅದರಿಂದ ಸರ್ಕಾರ ಇದರ ಮೇಲೆ ಭಾಳ ಗಮನ ಕೊಡಬೇಕು। ಯಾಕಂತಂದರೆ ಅವಳಿಗೆ ಅವ್ವ ಅಪ್ಪ ಇಲ್ಲ, ಅವಳು ಅಜ್ಜಿ ಜೊತೆ ಇರ್ತಾ ಇದ್ಲು, ಅವಳು ಶಾಲೆಯನ್ನು ಕಲಿತು ಹಾಗೆ ದುಡಿತಾ ಇದ್ಲು, ಮನೆ ನಡೆಸ್ತಾ ಇದ್ಲು। ಅವಳನ್ನು ಭೀಕರವಾಗಿ ಹತ್ಯೆ ಮಾಡಿದ್ದಾನೆ ಗಿರೀಶ್ ಸಾವಂತ್ ಅಂತ। ಅವನಿಗೆ ಕಠಿಣವಾಗಿ ಮರಣದಂಡನೆ ಕೊಡಬೇಕು। ಹೀಗಾಗಿ ನಾವು ನಮ್ಮ ಸಮಾಜದ ವತಿಯಿಂದ ಎಲ್ಲರೂ ನಮ್ಮ ಮಹಿಳೆಯರ ವತಿಯಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ, ಹೀಗೂ ಮತ್ತೆ ಆಗಬಾರ್ದು ಅಂತ ನೋಡ್ಕೋಬೇಕು। ಮತ್ತೆ ಮಹಿಳೆಯರು ಮತ್ತು ಯುವಕರಿಗೆ ಹೊರಗಡೆ ಫ್ರೀಯಾಗಿ ಅಡ್ಡಾಡುವಂಥ ಒಂದು ವಾತಾವರಣ ಮಾಡಿಕೊಡ್ಬೇಕು, ಅವರಿಗೆ ಸಂರಕ್ಷಣೆ ಕೊಡಬೇಕಂತ ನಾನು ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ। ಪದೇ ಪದೇ ಇಂಥ ಘಟನೆಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದೆ, ಗೌರ್ಮೆಂಟ್ ಲಕ್ಷ್ಯ ಕೊಡಬೇಕು, ಪೊಲೀಸ್ ಬಂದೋಬಸ್ತ್ ಮತ್ತು ಮಹಿಳೆಯರಿಗೆ ಹೆಚ್ಚಿಗೆ ನೀವು ಸಂರಕ್ಷಣೆ ಕೊಡಬೇಕಂತ ನಾನು ಕೇಳ್ತಿದ್ದೀನಿ। ಯಾಕಂತಂದ್ರೆ ಮಹಿಳೆಯರು ಈಗ ಬಹಳಷ್ಟು ಇದರಲ್ಲಿ ಕುಟುಂಬದಲ್ಲಿ ಮನೆಯನ್ನು ನಡೆಸ್ತಾ ಇದ್ದಾರೆ, ಜವಾಬ್ದಾರಿಯನ್ನು ಹೊಂದಿದ ಮಾಡ್ತಾ ಇದ್ದಾರೆ। ಸೊ ಹೀಗಾಗಿ ಮಹಿಳೆಯರನ್ನು ಬಹಳಷ್ಟು ನೀವು ಸಂರಕ್ಷಣೆ ಕೊಡಬೇಕು, ಅವರಿಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೇನೆ। ನಾನು मधुश्री पुजारी, माजी उपमहापौर बेळगाव। या संदर्भात कोळी समाजाचे जिल्हाध्यक्ष व आदी उपस्थित होते। विनोद कोलकार, कन्नडम्मा न्यूज नेटवर्क, बेळगावी।